ಕೆಲವೇ ನಿಮಿಷಗಳ ಹಿಂದೆ ಎಚ್ಎಎಲ್ ಏರ್ಪೋರ್ಟ್ನಿಂದ ಪ್ರಧಾನಿ ಮೋದಿ ಅವರು ಹೊರಟಿದ್ರು. ಇನ್ನು HQTC ಹೆಲಿಪ್ಯಾಡ್ಗೆ ಬಂದಿಳಿದಿದ್ದಾರೆ ಪ್ರಧಾನಿ ಮೋದಿ. ವಿಶೇಷ ಹೆಲಿಕಾಪ್ಟರ್ನಲ್ಲಿ ಮೋದಿ ಆಗಮಿಸಿದ್ದಾರೆ. ಮೇಖ್ರೆ ಸರ್ಕಲ್ ಬಳಿ ಇರುವಂತಹ HQTC ಹೆಲಿಪ್ಯಾಡ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಂದಿದ್ದಾರೆ. ಪಿಎಂ ಮೋದಿ ಅವರನ್ನ ಸ್ವಾಗತಿಸಲು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಆಗಮಿಸಿದ್ದಾರೆ. ಇದು HQTC ಹೆಲಿಪ್ಯಾಡ್ನ ದೃಶ್ಯಾವಳಿಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಂತಹ ಹೆಲಿಕಾಪ್ಟರ್, ವಿಶೇಷ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ. ಅವರನ್ನ ಸಿಎಂ ಸಿದ್ದರಾಮಯ್ಯನವರು ಮತ್ತು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಬರಮಾಡಿಕೊಳ್ಳುತ್ತಾರೆ. ಇಲ್ಲಿಂದ ಮೇಖ್ರೆ ಸರ್ಕಲ್ನಿಂದ KSR ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದವರೆಗೆ ರಸ್ತೆ ಮಾರ್ಗವಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯಾಣವನ್ನ ಬೆಳೆಸ್ತಾರೆ. ಈ ಹೆಲಿಕಾಪ್ಟರ್ ಗಮನಿಸ್ತಾ ಇದ್ದೀರಲ್ಲ, ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂತಹ ವಿಶೇಷ ಹೆಲಿಕಾಪ್ಟರ್. ಈಗಾಗಲೇ ಲ್ಯಾಂಡ್ ಕೂಡ ಆಗಿದೆ. ಅವರು ಬಂದಿಳಿದಿದ್ದಾರೆ. ಅವರನ್ನ ಸಿಎಂ ಮತ್ತು ರಾಜ್ಯಪಾಲರು ಬರಮಾಡಿಕೊಂಡಿದ್ದಾರೆ. ಇಲ್ಲಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು KSRನತ್ತ ಪ್ರಯಾಣವನ್ನು ಬೆಳೆಸ್ತಾರೆ ರಸ್ತೆ ಮಾರ್ಗವಾಗಿ. ಅಲ್ಲಿ 3 ವಂದೇ ಭಾರತ್ ರೈಲುಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಬೆಳಗಾವಿ ಬೆಂಗಳೂರು ವಂದೇ ಭಾರತ್ ರೈಲು ಅಂದರೆ ಬೆಂಗಳೂರಿನಿಂದ ಬೆಳಗಾವಿಗೆ, ಅಮೃತ್ಸರ್ ಶ್ರೀಮಾತಾ ವೈಷ್ಣೋದೇವಿ ಕತ್ರಾ ವಂದೇ ಭಾರತ್ ರೈಲು, ನಾಗ್ಪುರ್ ಅಜ್ನಿ ಪುಣೆ ವಂದೇ ಭಾರತ್ ರೈಲು. ಅತ್ಯಧಿಕ ವೇಗದ ರೈಲುಗಳ ಒಡನೆ ಪ್ರಾದೇಶಿಕ ಸಂಪರ್ಕಗಳ ಹೆಚ್ಚಳವಾಗುತ್ತೆ. ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನು ಕೊಡುವುದು, ಧಾರ್ಮಿಕ ಕ್ಷೇತ್ರಗಳಿಗೆ ಸಂಪರ್ಕವನ್ನು ಕಲ್ಪಿಸೋದು ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ ಅನುಕೂಲವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಈ 3 ವಂದೇ ಭಾರತ್ ರೈಲುಗಳು ತಮ್ಮದೇ ಆದ ಪಾತ್ರವನ್ನು ನಿರ್ವಹಿಸಲಿವೆ. ಆಧುನಿಕ ನಗರಕ್ಕೆ ನವಪೀಳಿಗೆಯ ಸಂಚಾರ ಸೌಲಭ್ಯ ಯಾವ ರೀತಿಯಾಗಿ ಜನರಿಗೆ ಈ ಮೂಲಭೂತ ಸೌಕರ್ಯಗಳು ಆಧುನಿಕತೆಗೆ ಒಗ್ಗಿಕೊಂಡು ಅನುಕೂಲವನ್ನು ಮಾಡಿಕೊಡುತ್ತವೆ. ಸಂಪರ್ಕವನ್ನು ಹೆಚ್ಚು ಮಾಡೋ ನಿಟ್ಟಿನಲ್ಲಿ, ಅದನ್ನು ಸರಳ ಮಾಡೋ ನಿಟ್ಟಿನಲ್ಲಿ ಈ ರೈಲುಗಳು, ಮೆಟ್ರೋಗಳು ಎಷ್ಟರ ಮಟ್ಟಿಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಕೂಡ ಅರಿವಿದೆ. ಅದರಲ್ಲಿ ಇವತ್ತು 3 ವಂದೇ ಭಾರತ್ ರೈಲುಗಳು ಚಾಲನೆಯನ್ನು ಪಡ್ಕೊಳ್ತಾ ಇರೋದು, ಹಳದಿ ಮಾರ್ಗ ಮೋದಿಯವರಿಂದ ಚಾಲನೆಯನ್ನು ಪಡ್ಕೊಳ್ತಾ ಇರೋದು, ಅದಕ್ಕಿಂತ ಹೆಚ್ಚಾಗಿ ಬೆಂಗಳೂರಿನ 3ನೇ ಹಂತದ ಮೆಟ್ರೋ ಯೋಜನೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಿರೋದು ಎಲ್ರಿಗೂ ಕೂಡ ಸಂತಸವನ್ನು ತಂದಿದೆ.